ಈ ಸಿನಿಮಾ ಅನ್ನೋದೇ ಹಾಗೆ. ಇಲ್ಲಿ ಒಮ್ಮೆ ಕಾಲಿಟ್ಟರೆ ಮುಗೀತು. ಆ ಕಲರ್ಫುಲ್ ಜಗತ್ತಿನ ಮಹಿಮೆ ಇಲ್ಲೇ ಗಟ್ಟಿಯಾಗಿ ನೆಲೆಯೂರ್ಬೇಕು ಅಂತ ಅನ್ಸ್ಬಿಡತ್ತೆ. ಹೌದು, ಅಂತಹ ಅದಮ್ಯ ಬಯಕೆ ಸಹಜ. ಆ ಉತ್ಸಾಹದಲ್ಲೇ ಸಿನಿಮಾ ರಂಗಕ್ಕೆ ಕಾಲಿಟ್ಟವರು ಸಮರ್ಜಿತ್ ಲಂಕೇಶ್ ಎಂಬ ಹ್ಯಾಂಡ್ಸಮ್ ಹೀರೋ. ಎಸ್, ಸಮರ್ಜಿತ್ ಲಂಕೇಶ್ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಆಗಿದ್ದು ಎಲ್ಲರಿಗೂ ಗೊತ್ತೇ ಇದೆ. ಅವರ ತಂದೆ ಇಂದ್ರಜಿತ್ ಲಂಕೇಶ್ ನಿರ್ದೇಶನ ಮಾಡಿದಂತ ಗೌರಿ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗ ಸ್ಪರ್ಶಿಸುವ ಮೂಲಕ ಅದೆಷ್ಟೋ ಹುಡುಗಿಯರ ಸ್ವೀಟ್ ಹೀರೋ ಅಂತ ಅನ್ಸ್ಕೊಂಡಿದ್ರು ಅನ್ನೋದು ಸುಳ್ಳಲ್ಲ. ಸಮರ್ಜಿತ್ ಲಂಕೇಶ್ ತಮ್ಮ ಮೊದಲ ಗೌರಿ ಸಿನಿಮಾದ ನಟನೆ ಭರವಸೆಯ ಹೀರೋ ಎನಿಸಿಕೊಂಡರು. ಅವರಿಗೆ ಕನ್ನಡ ಚಿತ್ರರಂಗದಲ್ಲಿ ಭವ್ಯ ಭವಿಷ್ಯವಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿದ್ದು ನಿಜ. ಒಳ್ಳೆಯ ಐಟು, ಪರ್ಸನಾಲಿಟಿ, ಬ್ಯೂಟಿ, ನಟನೆ, ಡ್ಯಾನ್ಸು, ಫೈಟು ಎಲ್ಲವನ್ನು ಕರಗತ ಮಾಡಿಕೊಂಡಿರುವ ಸಮರ್ಜಿತ್ಗೆ ಎರಡನೇ ಸಿನಿಮಾದಲ್ಲೇ ದೊಡ್ಡ ಅವಕಾಶ ಒಲಿದು ಬಂದಿದ್ದು ಅವರೊಳಗಿರುವ ಕಲೆಯೇ ಸಾಕ್ಷಿ. ಸಮರ್ಜಿತ್ ಲಂಕೇಶ್ ಅವರು ಲಕ್ಕಿ ಹೀರೋ. ಅವರ ಮೊದಲ ಸಿನಿಮಾ ಗೌರಿ ಬಾಕ್ಸ್ ಆಫೀಸ್ನಲ್ಲಿ ಹೇಳಿಕೊಳ್ಳುವಂತಹ ಕಮಾಲ್ ಮಾಡದಿದ್ದರೂ ಸಮರ್ಜಿತ್ ಲಂಕೇಶ್ ಮಾತ್ರ ಸಿನಿ ಮಂದಿಯ ಪಾಲಿಗೆ ಬೇಷ್ ಎನಿಸಿಕೊಂಡಿದ್ದು ನಿಜ. ಅದೆಷ್ಟೋ ನಿರ್ಮಾಪಕ ನಿರ್ದೇಶಕರ ಗಮನ ಸೆಳೆದರು. ಆ ಕಾರಣಕ್ಕೆ ಅವರೀಗ ನಟಿಸಿರುವ ಪ್ಯಾನ್ ಇಂಡಿಯಾ ಸಿನಿಮಾವೊಂದು ರಿಲೀಸ್ ಆಗುವ ದಿನಗಣನೆಯಲ್ಲಿದೆ. ಹೌದು, ಸಮರ್ಜಿತ್ ಲಂಕೇಶ್ ಅವರು ಮಲಯಾಳಂ ಚಿತ್ರರಂಗದ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಅಭಿನಯದ ಋಷಭ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ. ಆ ಸಿನಿಮಾ ಡಿಸೆಂಬರ್ 25ರಂದು ತೆರೆಗೆ ಅಪ್ಪಳಿಸುತ್ತಿದೆ. ಅಂದ ಹಾಗೆ ಕನ್ನಡದ ನಿರ್ದೇಶಕ ನಂದಕಿಶೋರ್ ನಿರ್ದೇಶಿಸಿರುವ ಋಷಭ ಚಿತ್ರದಲ್ಲಿ ಸಮರ್ಜಿತ್ ಕೂಡ ಹೈಲೈಟ್ ಅನ್ನೋದು ವಿಶೇಷ. ಅವರಲ್ಲಿ ಬಹುಭಾಷಾ ನಟ ಮೋಹನ್ ಲಾಲ್ ಅವರ ಮಗನ ಪಾತ್ರದಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಸಿನಿಮಾದ ಟೈಟಲ್ ಬಿಡುಗಡೆ ಆದಾಗಿನಿಂದಲೂ ಜೋರು ಸದ್ದು ಮಾಡಿದ್ದ ಋಷಭ ಪೋಸ್ಟರ್, ಟೀಸರ್, ಸಾಂಗು ಹಾಗೂ ಟ್ರೈಲರ್ ಮೂಲಕ ಮತ್ತಷ್ಟು ಕುತೂಹಲ ಹೆಚ್ಚಿಸಿದ್ದು ಸುಳ್ಳಲ್ಲ. ಭರಪೂರ ಆಕ್ಷನ್ ದೃಶ್ಯಗಳನ್ನ ಹೊಂದಿರುವ ಈ ಸಿನಿಮಾದ ಕತೆ ತಂದೆ ಮಗನ ಬಾಂಧವ್ಯದ ಸುತ್ತ ಸಾಗಲಿದೆ. 500 ವರ್ಷಗಳ ಹಿಂದಿನ ಕಥೆಯ ಗಟ್ಟಿ ಊರಣ ಋಷಭದಲ್ಲಿದೆ. 500 ವರ್ಷಗಳ ಹಿಂದಿನ ಕತೆ ಜೊತೆಗೆ ಈ ಕಾಲಘಟ್ಟದ ಸನ್ನಿವೇಶಗಳು ಕೂಡ ಇದೆ. ಇನ್ನು ಈ ಚಿತ್ರದಲ್ಲಿ ಸಾಕಷ್ಟು ಫ್ಯಾಂಟಸಿ ಅಂಶಗಳು ಕಾಣಸಿಗಲಿವೆ ಅನ್ನೋದಕ್ಕೆ ಟ್ರೈಲರ್ ಒಳಗೆ ಕಾಣುವ ತುಣಕೆ ಹೇಳುತ್ತೆ. ಅಂದಾಗೆ ಈಗಾಗಲೇ ರಿಲೀಸ್ ಆಗಿರುವ ಟ್ರೇಲರ್ ಭರ್ಜರಿ ರೆಸ್ಪಾನ್ಸ್ ಕೂಡ ಪಡೆದಿದ್ದು ಎಲ್ಲೆಡೆ ಒಳ್ಳೆಯ ಮೆಚ್ಚುಗೆಯ ಮಾತುಗಳಿಗೂ ಪಾತ್ರವಾಗಿದೆ. ಸಮರ್ಜಿತ್ ಅವರ ಲುಕ್ಕು, ಹಾವಭಾವ ಕೂಡ ಹೈಲೈಟ್ ಆಗಿದೆ. ಟ್ರೇಲರ್ ನಲ್ಲಿ ಸಮರ್ಜಿತ್ ಸಖತ್ ಸ್ಟೈಲಿಶ್ ಆಗಿ ಮಿಂಚುವುದರ ಜೊತೆ ಅವರ ಡೈಲಾಗ್ ಡೆಲಿವರಿ ಹಾಗೂ ಫೈಟ್ ತುಡುಕು ನೋಡುವ ಕುತೂಹಲ ಕೂಡ ಹೆಚ್ಚಿಸಿದೆ. ಇನ್ನು ಈಗಾಗಲೇ ರಿಲೀಸ್ ಆಗಿರುವ ನಿನ್ನ ಹೆಸರೇ ನನ್ನಲ್ಲಿ ಚಲಿಸುವ ಉಸಿರು ಅನ್ನುವ ಅಪ್ಪ ಮಗನ ಬಾಂಧವ್ಯದ ಹಾಡು ಎಲ್ಲರನ್ನ ಸಖತ್ ಇಂಪ್ರೆಸ್ ಕೂಡ ಮಾಡಿದೆ. ಸಮರ್ಜಿತ್ ಲಂಕೇಶ್ ಅವರು ದೊಡ್ಡ ನಿರ್ಮಾಣ ಸಂಸ್ಥೆ ಹಾಗೂ ನುರಿತ ನಿರ್ದೇಶಕರ ಕೈಗೆ ಸಿಕ್ಕರೆ ಚಿತ್ರರಂಗಕ್ಕೊಬ್ಬ ಗಟ್ಟಿಯಾಗಿ ನೆಲೆಯೂರಬಲ್ಲ ಹೀರೋ ಆಗಬಲ್ಲ ಎಂಬ ಮಾತುಗಳು ಕೇಳಿ ಬಂದಿದ್ದವು. ಇದೀಗ ಋಷಭ ಚಿತ್ರದ ಟೀಸರ್, ಟ್ರೇಲರ್, ಹಾಡು ನೋಡಿದವರಿಗೆ ನಿಜವಾಗಿಯೂ ಸಮರ್ಜಿತ್ ಲಂಕೇಶ್ ಅವರು ಚಿತ್ರರಂಗದಲ್ಲಿ ಗಟ್ಟಿಯಾಗಿ ನಿಲ್ಲುತ್ತಾರೆ ಎಂಬ ಭರವಸೆ ಮೂಡಿಸುತ್ತದೆ. ಮೊದಲ ಸಿನಿಮಾ ಗೌರಿ ಮೂಲಕ ಹೊರಬಂದ ಸಮರ್ಜಿತ್ ಲಂಕೇಶ್ ಅವರನ್ನ ಬಹುತೇಕರು ಕನ್ನಡದ ಋತಿಕ್ ರೋಷನ್ ಅಂತಾರೆ. ಅವರ ಪರ್ಸನಾಲಿಟಿ, ಬ್ಯೂಟಿ ಮತ್ತು ಅವರ ಪರ್ಫಾರ್ಮೆನ್ಸ್ ಕೂಡ ಆ ಮಾತಿಗೆ ಪೂರಕವಾಗಿದೆ. ಋಷಭ ಬಹುನಿರೀಕ್ಷೆಯ ಸಿನಿಮಾ ಎನಿಸಿಕೊಳ್ಳುವುದಕ್ಕೆ ಕಾರಣ ಟ್ರೇಲರ್ ನೋಡಿದವರಿಗೆ ಮಗಧೀರ ಶೈಲಿಯ ಮೇಕಿಂಗ್ ನೆನಪಾಗುತ್ತೆ. ಇಂದಿನ ಕತೆ ಜೊತೆ ಶತಮಾನಗಳ ಹಿಂದಿನ ಕಾಲ್ಪನಿಕ ಕಥೆಯು ಸಿನಿಮಾದ ನಿರೀಕ್ಷೆ ಹೆಚ್ಚಿಸಿದೆ. ಜೊತೆಗೆ ಸಿನಿಮಾದ ಅದ್ಭುತ ಮೇಕಿಂಗ್ ಮತ್ತಷ್ಟು ನಿರೀಕ್ಷೆಗೆ ಕಾರಣವಾಗುತ್ತೆ. ಇವೆಲ್ಲದರ ಜೊತೆಗೆ ನುರಿತ ತಾಂತ್ರಿಕ ವರ್ಗ ಇಲ್ಲಿದೆ. ಮೋಹನ್ ಲಾಲ್ ಹಾಗೂ ಸಮರ್ಜಿತ್ ಜೊತೆಗೆ ರಾಗಿಣಿ, ಗರುಡರಾಮ್ ಇತರರು ಇದ್ದಾರೆ. ಶೋಭಾ ಕಪೂರ್, ಏಕ್ತಾ ಕಪೂರ್, ಪದ್ಮಾ ಕುಮಾರ್, ವರುಣ್ ಮಥುರ್, ಸೌರಭ್ ಮಿಶ್ರಾ, ವಿಶಾಲ್ ಗುರ್ನಾನಿ ಇತರರು ಚಿತ್ರಕ್ಕೆ ಬಂಡವಾಳವನ್ನ ಹೂಡಿದ್ದಾರೆ. ಇನ್ನು ಋಷಭ ತೆಲುಗು ಹಾಗೂ ಮಲಯಾಳಂ ಭಾಷೆಯಲ್ಲಿ ಏಕಕಾಲಕ್ಕೆ ಚಿತ್ರೀಕರಣವಾಗಿದೆ. ಕನ್ನಡ, ತಮಿಳು, ಹಿಂದಿಯಲ್ಲೂ ಡಬ್ ಸಿನಿಮಾ ಬಿಡುಗಡೆಯಾಗಲಿದೆ. ಒಟ್ಟಾರೆ ಋಷಭ ಪ್ರೀತಿ, ವಿಧಿ ಮತ್ತು ತ್ಯಾಗದ ಕತೆ. ಮೋಹನ್ ಲಾಲ್ ಇಲ್ಲಿ 2 ಶೇಡ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಫ್ಲಾಶ್ ಬ್ಯಾಕ್ ನಲ್ಲಿ ಅವರು ರಾಜ ವಿಜಯೇಂದ್ರ ಋಷಭನಾಗಿ ಕಾಣಿಸಿಕೊಂಡ್ರೆ ಪ್ರಸ್ತುತ ದಿನಗಳಲ್ಲಿ ಅವರು ಯಶಸ್ವಿ ಉದ್ಯಮಿಯಾಗಿಯೂ ಕಾಣಿಸಿಕೊಂಡಿದ್ದಾರೆ. ಸಮರ್ಜಿತ್ ಲಂಕೇಶ್ ಕೂಡ ಮೋಹನ್ ಲಾಲ್ ಅವರ ಮಗನಾಗಿ ಅಬ್ಬರಿಸಿದ್ದಾರೆ. ತನ್ನ ತಂದೆಯನ್ನ ರಕ್ಷಿಸಲು ವಿಧಿ ಮತ್ತು ಭಯದೊಂದಿಗೆ ಸಮರ್ಜಿತ್ ಹೋರಾಡುವ ಕತೆ ಇದು ಅನ್ನೋದು ಟ್ರೇಲರ್ ನಲ್ಲಿ ಕಾಣುತ್ತೆ. ಕಾಲಾನುಕ್ರಮದ ಹೃದಯಗಳನ್ನ ಸಂಪರ್ಕಿಸುವ ಕತೆ ಇದಾಗಿತ್ತು. ಪ್ರೀತಿ, ವಿಧಿ ಮತ್ತು ತ್ಯಾಗದಿಂದ ಬಂಧಿತರಾದ ತಂದೆ ಮತ್ತು ಮಗನ
ಸಾಹಸಗಾಥೆ ಇಲ್ಲಿ ಹೈಲೈಟ್ ಆಗಿದೆ. ಅದೇನೇ ಇರಲಿ, ತಮ್ಮ 2ನೇ ಸಿನಿಮಾದಲ್ಲೇ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಜೊತೆ ಸ್ಕ್ರೀನ್ ಶೇರ್ ಮಾಡಿರುವ ಕನ್ನಡದ ಹ್ಯಾಂಡ್ಸಮ್ ಹೀರೋ ಸಮರ್ಜಿತ್ ಲಂಕೇಶ್ ಅವರಿಗೆ ಉಜ್ವಲ ಭವಿಷ್ಯ ಋಷಭ ಮೂಲಕ ಕಾಣುತ್ತಿದೆ. ಮೊದಲ ಸಿನಿಮಾದಲ್ಲಿ ರಗಡ್ ಆಗಿ ಕಾಣಿಸಿಕೊಂಡಿದ್ದ ಅವರು ಈ ಸಿನಿಮಾದಲ್ಲೂ ತಮ್ಮ ಕದರ್ ಮುಂದುವರೆಸಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಮೊದಲ ಸಿನಿಮಾ ಬಳಿಕ ಬಹುದೊಡ್ಡ ಅವಕಾಶ ಗಿಟ್ಟಿಸಿಕೊಳ್ಳುವ ಮೂಲಕ ಭಾರಿ ನಿರೀಕ್ಷೆ ಮೂಡಿಸಿರುವ ಸಮರ್ಜಿತ್ ಲಂಕೇಶ್ ಅವರ ಈ ಋಷಭ ಕ್ರಿಸ್ಮಸ್ ಹಬ್ಬಕ್ಕೆಂದು ಬಹುದೊಡ್ಡ ಕೊಡುಗೆ ಆಗಲಿ ಅನ್ನೋದು ಆಶಯ. ವಿಜಯ್ ಭರಮಸಾಗರ, ಫಿಲಂ ಬ್ಯೂರೋ, ಕರ್ನಾಟಕ ಟಿವಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.